ನಮಸ್ಕಾರ ಪ್ರಿಯ ವೀಕ್ಷಕ. ಅದು ವಿಶ್ವದ ಪವರ್ಫುಲ್ ವ್ಯಕ್ತಿಗಳು ಸೇರಿದಂತಹ ಔತಣಕೂಟ. ಅಲ್ಲಿದ್ದವರೆಲ್ಲ ವಿವಿಐಪಿಗಳ. ಡಿನ್ನರ್ ಪಾರ್ಟಿ ಆರಂಭವಾದ 10 ನಿಮಿಷದಲ್ಲಿ ಢಮ್ ಢಮ್ ಅಂತ ಬುಲೆಟ್ ಸೌಂಡ್ ಕೇಳ ನೋಡ್ತಿಲ್ಲ ಅಲ್ಲಿದ್ದವರೆಲ್ಲ ಚದುರಿ ಹೋಗಿದ್ರು. ಇನ್ನು ವಿಶ್ವದ ಪವರ್ಫುಲ್ ವ್ಯಕ್ತಿಯೇ ಆ ಶೂಟ್ಔಟ್ ನ ಟಾರ್ಗೆಟ್ ಆಗಿದೆ. ಹೌದು, ನಾನು ಹೇಳ್ತಾ ಇರುವಂತದ್ದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಬಗ್ಗೆ. ಅಮೆರಿಕದ ಅಧ್ಯಕ್ಷರ ಮೇಲೆ ಮತ್ತೊಮ್ಮೆ ಗುಂಡಿನ ದಾಳಿಯಾಗಿದೆ. ಈ ಬಾರಿ ದಾಳಿ ಮಾಡಿದವನು ಒಬ್ಬ ಶಿಕ್ಷಕ ಅಂದ್ರೆ ನಂಬ್ತೀರ. ಹೌದು, ಟ್ರಂಪ್ ಹತ್ಯೆಯ ಒಳಸುಳಿವನ್ನ ನಿಮ್ಮ ಮುಂದೆ ಎಳೆಯಾಗಿ ಬಿಚ್ಚಿದೆ. ಟ್ರಂಪ್ ಟಾರ್ಗೆಟ್ ಆಗಿದ್ಯಾಕೆ? ಶಿಕ್ಷಕ ಪೊಲೀಸರ ಮುಂದೆ ಹೇಳಿದ್ದಾದ್ರೂ ಏನು? ಅಮೆರಿಕ ಅಧ್ಯಕ್ಷರನ್ನ ಹತ್ಯೆ ಪ್ಲಾನ್ ಹೇಗೆ ಮಾಡಿದ? ಕ್ಯಾಲಿಫೋರ್ನಿಯಾದಿಂದ ವಾಷಿಂಗ್ಟನ್ ವರೆಗೆ ಹೇಗೆ ಬಂದ? ಆತನ ಹಿನ್ನೆಲೆಯಾದ್ರೂ ಏನು? ಎಲ್ಲವನ್ನ ಹೇಳ್ತೇವೆ. ಅದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸ್ಟೋರಿ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ವೆಲ್ಕಮ್ ಟು ಮೋಜೋ 9. ನಾನು ನಿಮ್ಮ ಭರತ್. ಮತ್ತೊಮ್ಮೆ ಅಮೆರಿಕದ ಅಧ್ಯಕ್ಷರನ್ನ ಕೊಲ್ಲೋ ಪ್ರಯತ್ನ ವಿಫಲ ಆಗಿದೆ. ಅಕ್ಷರಶಃ ಬಂದೂಕುದಾರಿ ಟ್ರಂಪ್ ಅನ್ನೇ ಟಾರ್ಗೆಟ್ ಮಾಡಿದ. ಟ್ರಂಪ್ ಅನ್ನ ಕೊಲ್ಬೇಕು ಅಂತ ಅಮೆರಿಕದ ವಾಷಿಂಗ್ಟನ್ DC ಯಲ್ಲಿರುವ ಪ್ರತಿಷ್ಠಿತ ಹಿಲ್ಟನ್ ಹೋಟೆಲ್ಗೂ ನುಗ್ಗಿದ್ದ ದಾಳಿಕೋರ ಮುಖ್ಯ ದ್ವಾರದಲ್ಲೇ 5 ರಿಂದ 8 ಬಾರಿ ಫೈರಿಂಗ್ ಮಾಡಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಧಿಕಾರಿಗಳು, ರಾಜಕಾರಣಿಗಳು, ಉದ್ಯಮಿಗಳು ಹಾಗೂ ಬಿಸಿನೆಸ್ ಮೆನ್ಗಳು, ಗಣ್ಯ ಪತ್ರಕರ್ತರು ಭಾಗಿಯಾಗುವ ವಾಷಿಂಗ್ಟನ್ನ ಕರೆಸ್ಪಾಂಡೆಂಟ್ ಡಿನ್ನರ್ ಮೀಟಿಂಗ್ ನಡೆಯಿತು. ಈ ಕಾರ್ಯಕ್ರಮಕ್ಕೆ ನುಗ್ಗಿದ್ದ ಶಸ್ತ್ರಸಜ್ಜಿತ ದಾರಿ ಗುಂಡಿನ ಮಳೆಯೇ ಹರಿಸಿದ. ಗುಂಡಿನ ದಾಳಿ ಆಗ್ತಿದ್ದಂತೆ ಎಲ್ಲರೂ ಆತಂಕಕ್ಕೆ ಒಳಗಾಗಿತ್ತು. ಆಘಾತಕಾರಿ ವಿಷಯ ಅಂದ್ರೆ, ಒಂದು ವೇಳೆ ಇದೇ ದಾಳಿಕೋರ ಅಲೆನ್ ಥಾಮಸ್ ಏನಾದ್ರೂ ಇನ್ನೂ 45 ಮೀಟರ್ ಒಳಗೆ ಬಂದಿದ್ರೆ ದೊಡ್ಡ ದುರಂತವೇ ನಡೀತಾ ಇತ್ತು. ಮಿಲ್ಟನ್ ಹೋಟೆಲ್ ನಲ್ಲಿ ನಡೀತಿದ್ದ ವೈಟ್ ಹೌಸ್ ನ ಅಧಿಕಾರಿಗಳು, ಪತ್ರಿಕಾ ಸಿಬ್ಬಂದಿ, ಭದ್ರತಾ ಸಿಬ್ಬಂದಿಯ ಔತಣಕೂಟದಲ್ಲಿ ರಕ್ತದೋಕುಳಿ ಹರಿತಾ ಇತ್ತು. ಫೈರಿಂಗ್ ಆಗ್ತಿದ್ದಂತೆ ವೇದಿಕೆ ಮೇಲೆ ಕುಳಿತಿದ್ದ ಡೊನಾಲ್ಡ್ ಟ್ರಂಪ್ ಅನ್ನ ಸೀಕ್ರೆಟ್ ಸರ್ವಿಸ್ ಸಿಬ್ಬಂದಿ ಸುರಕ್ಷಿತ ಸ್ಥಳಕ್ಕೆ ಕರೆದೊಯ್ದರು. ಅಂದಹಾಗೆ ದಾಳಿಕೋರ್ನ ಹೆಸರು ಥಾಮಸ್ ಅಲೆನ್ ಅಂತ. ಮೊದಲಿಗೆ ಹಿಲ್ಟನ್ ಹೋಟೆಲ್ ನ ವಿಚಾರಣೆಯಲ್ಲಿ ಡೊನಾಲ್ಡ್ ಟ್ರಂಪ್ ಅನ್ನ ಕೊಲ್ಲೋಕೆ ನಾನು ಬಂದಿದ್ದೆ ಅಂತ ಬಾಯಿ ಬಿಟ್ಟಿದ್ದಾರೆ. ಹಾಗಾದ್ರೆ ಟ್ರಂಪ್ ನ ಕೊಲ್ಲೋಕೆ ಬಂದ ಬಂದೂಕುದಾರಿ ಥಾಮಸ್ ಅಲೆನ್ ಯಾರು? ಅವರ ಉದ್ದೇಶ ಆದ್ರೂ ಏನಾಗಿತ್ತು? ವಿದ್ಯಾವಂತನಾಗಿರುವವನು ಟ್ರಂಪ್ ಹತ್ಯೆಗೆ ಮುಂದಾಗಿದ್ದಕ್ಕೆ. ಥಾಮಸ್ ಅಲೆನ್ಗೆ ಕೇವಲ 31 ವರ್ಷ ವಯಸ್ಸು. ಕ್ಯಾಲಿಫೋರ್ನಿಯಾದ ಟೊರೆನ್ಸ್ ನಿವಾಸಿ. ಥಾಮಸ್ ಅಲೆನ್ ಕ್ಯಾಲಿಫೋರ್ನಿಯಾದ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕಾಲೇಜಿನಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪದವಿ ಪಡೆದಿದ್ದಾನೆ. ಸ್ಟೇಟ್ ಯೂನಿವರ್ಸಿಟಿ ಡೆಮಿಂಗ್ಯೂಜ್ನ ಹಿಲ್ಸ್ ನಿಂದ ಕಂಪ್ಯೂಟರ್ ಸೈನ್ಸ್ ನಲ್ಲಿ ಸ್ನಾತಕೋತ್ತರ ಪದವಿಯನ್ನ ಪೂರ್ಣಗೊಳಿಸಿದ್ದಾನೆ. ಕಂಪ್ಯೂಟರ್ ಗೇಮ್ ಡೆವಲಪರ್ ಆಗಿರುವ ಅಲೆನ್ IJK ಕಂಟ್ರೋಲ್ಸ್ ನಲ್ಲಿ ಮೆಕ್ಯಾನಿಕಲ್ ಎಂಜಿನಿಯರ್ ಮತ್ತು ಕ್ಯಾಲ್ಟೆಕ್ ನಲ್ಲಿ ಬೋಧನಾ ಸಹಾಯಕನಾಗಿ ಕೆಲಸ ಮಾಡ್ತಿದ್ದ. C2 ಅರೆಕಾಲಿಕ ಶಿಕ್ಷಕನಾಗಿಯೂ ಸೇವೆ ಸಲ್ಲಿಸುತ್ತಿದ್ದ. ಅಲೆನ್ 2014ರಲ್ಲಿ ನಾಸಾದ ಜೆಟ್ ಪ್ರೊಪಲ್ಷನ್ ಲ್ಯಾಬೋರೇಟರಿಯಲ್ಲಿ ಸಂಶೋಧನಾ ಫೆಲೋಶಿಪ್ ನಲ್ಲೂ ಪಾಲ್ಗೊಂಡಿದ್ದ. ಬೋರ್ಡಮ್ ಮತ್ತು ಫಸ್ಟ್ ಲಾ ಹೆಸರಲ್ಲಿ 2 ಕಂಪ್ಯೂಟರ್ ಗೇಮ್ಗಳನ್ನ ಡೆವಲಪ್ ಮಾಡಿದ. ಹೀಗಾಗಿ ಇವನನ್ನ ಇಂಡಿ ಗೇಮ್ ಡೆವಲಪರ್ ಅಂತಾನೆ ಕರೀತಾ ಇದ್ರು. 2024ರಲ್ಲಿ ಅಮೆರಿಕ ಅಧ್ಯಕ್ಷರ ಚುನಾವಣೆ ವೇಳೆ ಅಲೆನ್ ಕಮಾಲಾ ಹ್ಯಾರಿಸ್ಗೆ $25 ದೇಣಿಗೆ ನೀಡಿದ. ಡೆಮಾಕ್ರೆಟಿಕ್ ಪಾರ್ಟಿ ಜೊತೆ ನಂಟು ಹೊಂದಿದ್ದ ಥಾಮಸ್ ಟ್ರಂಪ್ ವಿರುದ್ಧ ಅಧ್ಯಕ್ಷೀಯ ರೇಸ್ ನಲ್ಲಿದ್ದ ಕಮಲಾ ಹ್ಯಾರಿಸ್ ಪರ ಚುನಾವಣಾ ಪ್ರಚಾರ ಮಾಡಿದ. ವಿದ್ಯಾವಂತ, ಒಳ್ಳೆ ಕೆಲಸ, ಕೈ ತುಂಬಾ ಸಂಬಳ. ಇಷ್ಟೆಲ್ಲ ಇದ್ರೂ ಟ್ರಂಪ್ ಹತ್ಯೆಗೆ ಅಲೆನ್ ಪ್ರಯತ್ನಿಸೋದಕ್ಕೆ ಕಾರಣ ಏನು ಅನ್ನೋದು ಸದ್ಯಕ್ಕೆ ನಿಗೂಢವಾಗಿದೆ. ಪೊಲೀಸರು ಅಲೆನ್ ಜನ್ಮ ಜಾಲಾಡ್ತಿದ್ದಾರೆ. ಅಷ್ಟಕ್ಕೂ ದಾಳಿಕೋರ ಅಲೆನ್ಗೆ ಟ್ರಂಪ್ ಭೋಜನಕೂಟದ ಬಗ್ಗೆ ಮೊದಲೇ ಮಾಹಿತಿ. ಹೀಗಾಗಿ ವಾಷಿಂಗ್ಟನ್ DC ಯಲ್ಲಿರೋ ಹಿಲ್ಟನ್ ಹೋಟೆಲ್ ನಲ್ಲಿ ಗೆಸ್ಟ್ ಆಗಿ ಮೊದಲೇ ತಂದಿದ್ದ. ಟ್ರಂಪ್ ಪಾರ್ಟಿ ಪಾಸ್ ಕೂಡ ಪಡೆದುಕೊಂಡಿದ್ದ. ಹೀಗಾಗಿ ಇವನಿಗೆ ಬಿಗಿ ಭದ್ರತೆ ನಡುವೆಯೂ ಟ್ರಂಪ್ ಕಾರ್ಯಕ್ರಮಕ್ಕೆ ಸಲೀಸಾಗಿ ಬರಲು ಸಾಧ್ಯವಾಯಿತು ಎನ್ನಲ್ಲ. ಇನ್ನು 1981ರಲ್ಲೂ ಹಿಲ್ಟನ್ ಹೋಟೆಲ್ ನಲ್ಲೇ ದಾಳಿಯಾಗಿತ್ತು. ಅಂದಿನ ಅಮೆರಿಕದ ಅಧ್ಯಕ್ಷ ರೊನಾಲ್ಡ್ ರೀಗನ್ ಗುರಿಯಾಗಿಸಿ 6 ಸುತ್ತು ಫೈರಿಂಗ್ ಮಾಡಲಾಗಿತ್ತು. ವಾಷಿಂಗ್ಟನ್ ಹಿಲ್ಟನ್ ಹೋಟೆಲ್ ನಿಂದ ತೆರಳುತ್ತಿದ್ದಾಗ ಜಾನ್ ಹಿಕ್ಲಿಮ್ ಎಂಬಾತ ಫೈರಿಂಗ್ ಮಾಡಿದ. ದಾಳಿಯಲ್ಲಿ ರೀಗನ್ ಸ್ಥಿತಿ ಗಂಭೀರ ಆಗಿತ್ತು. ದೀರ್ಘ ಚಿಕಿತ್ಸೆ ಬಳಿಕ ಸಾವಿನ ದವಡೆಯಿಂದ ರೊನಾಲ್ಡ್ ರೀಗನ್ ಪಾರಾಗಿದ್ದರು. ಇನ್ನು ಟ್ರಂಪ್ ವಿಷಯಕ್ಕೆ ಮರಳೋದಾದ್ರೆ, ಈ ಹಿಂದೆ 2023ರ ಜುಲೈನಲ್ಲಿ ಪೆನ್ಸಿಲ್ವೇನಿಯಾದಲ್ಲಿ ಚುನಾವಣಾ ಪ್ರಚಾರ ಮಾಡ್ತಾ ಇದ್ದ ಸಮಯದಲ್ಲೂ ಸಹ ಟ್ರಂಪ್ ಮೇಲೆ ಗುಂಡಿನ ದಾಳಿ ಆಗಿತ್ತು. ಆ ಸಂದರ್ಭದಲ್ಲಿ ಗುಂಡು ಟ್ರಂಪ್ ಕಿವಿ ತಗುಲಿ ಮಾರಕ ದಾಳಿಯಿಂದ ಜಸ್ಟ್ ಮಿಸ್ ಆಗಿತ್ತು.
ಈಗ ಮತ್ತೆ ಟ್ರಂಪ್ ಮೇಲೆ ದಾಳಿ ಯತ್ನ ನಡೆದಿದೆ. ಅದರಲ್ಲೂ ಇರಾನ್ ಮೇಲಿನ ಯುದ್ಧದ ಬಳಿಕ ಅಮೆರಿಕದೊಳಗೆ ಟ್ರಂಪ್ ವಿರೋಧಿ ದನಿಗಳು ಹೆಚ್ಚಾಗಿದೆ. ಈ ಸಂದರ್ಭದಲ್ಲೇ ಮತ್ತೆ ದಾಳಿಯಾಗಿರುವುದು ಅಮೆರಿಕದ ಅಧ್ಯಕ್ಷರೇ ಸೇಫ್ ಅಲ್ಲ ಎಂಬ ಸಂದೇಶ ರವಾನೆಯಾಗಿದೆ. ಸದ್ಯ ಥಾಮಸ್ ಎಂಬ ಅಮೆರಿಕದ ವ್ಯಕ್ತಿಗೆ ಟ್ರಂಪ್ ಇದ್ದ ಸ್ಥಳದವರೆಗೆ ತೆರಳಿದ್ದಾನೆ. ಇನ್ನು ಶತ್ರು ದೇಶಗಳು ಗುರಿಯಾಗಿಸಿದ್ರೆ ಮುಂದೇನು ಎಂಬ ಆತಂಕ ಅಮೆರಿಕದ ಸಾರ್ವಜನಿಕ ವಲಯದಲ್ಲಿ ಚರ್ಚೆಯಾಗ್ತಾ ಇದೆ. ಇಂತಹ ಇನ್ನಷ್ಟು ವಿವರವನ್ನ ನಿಮಗೆ ನೀಡ್ತೀವಿ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸ್ಟೋರಿ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. See you soon again. ನಮಸ್ಕಾರ.